ಈ ಗೊಂದಲ ಹಿಂಗೆ ಕಂಟಿನ್ಯೂ ಆದರೆ ನಾವು ರಾಜ್ಯಪಾಲರ ಮೊರೆ ಹೋಗ್ತೀವಿ. ಈ ಗೊಂದಲ ಹಿಂಗೆ ಕಂಟಿನ್ಯೂ ಆದರೆ ನಾವು ರಾಜ್ಯಪಾಲರ ಮೊರೆ ಹೋಗ್ತೀವಿ. ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಫ್ಲಡ್ ಆಗಿದೆ, ಅವ್ರ ಪರಿಹಾರ ಸಿಗ್ತಾ ಇಲ್ಲ. ಅದರಿಂದ ನಾವು ರಾಜ್ಯಪಾಲರ ಮೊರೆಯನ್ನು ಹೋಗ್ತೀವಿ. ನೋಡ್ತೀರಿ ಇನ್ನೊಂದು 2-3 ದಿನ ಆಗಿಲ್ಲ ಅಂದ್ರೆ ರಾಜ್ಯಪಾಲರ ಮೊರೆಯನ್ನು ಹೋಗ್ತೀವಿ. ಘೋಷಣೆ ಮಾಡೋದಕ್ಕೆ ಹೈಕಮಾಂಡ್ ಹೆದರ್ತಾ ಇದೆಯಾ ಅಂತ ಭಯ ಏನು ಹೈಕಮಾಂಡ್ಗೆ? ಏನಾದರೂ ತೀರ್ಮಾನ ಈಗ ಸಿದ್ದರಾಮಯ್ಯ ಬಿಟ್ಟರೆ ಪಾರ್ಟಿ ಮುಳುಗಿಸ್ಬಿಡ್ತಾರೆ. DKನ ಕೊಡಲಿಲ್ಲ ಅಂದರೆ DK ರೆಬಲ್ ಆಗ್ತಾರೆ. ಈ ಎರಡು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಇವ್ರನ್ನ ಬಿಡೋಕ್ಕಲ್ಲ, ಒಂಥರ ಬಿಸಿ ತುಪ್ಪ ಇದ್ದಂಗೆ. ನುಂಗಕ್ಕೂ ಆಗ್ತಾ ಇಲ್ಲ, ಆಚೆ ಉಗುಳಕ್ಕೂ ಆಗ್ತಾ ಇಲ್ಲ. ಇವಾಗ ಸಿದ್ದರಾಮಯ್ಯನ ಇಳಿ ಅಂತ ಹೇಳಿದ್ರೆ ಇಡೀ ಕಾಂಗ್ರೆಸ್ ಪಾರ್ಟಿ ಮುಳುಗೋಗ್ತೈತೆ, ವೋಟ್ ಬ್ಯಾಂಕ್ ಹೋಗ್ತೈತೆ ಅಂತ ಅವ್ರ ಪಾರ್ಟಿಯವರೇ ಬೊಬ್ಬೆ ಆಗ್ತಾ ಇದ್ದಾರೆ. ಒಂಥರ ಜಾತಿಗಳ ಸಂಘರ್ಷಕ್ಕೆ ಕಾಂಗ್ರೆಸ್ DK ಶಿವಕುಮಾರನ್ನು ಕೂಡ ನಾನು ಕಷ್ಟ ಬಿದ್ದಿದ್ದೀನಿ ಕೂಲಿ ಕೊಡಿ ಅಂತ ಕೇಳ್ತಾವ್ರು. ನಾನು ಕಷ್ಟ ಬಿದ್ದಿದ್ದೀನಿ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಓಸಿಗಿರಾಕಿ, ಅವರು ಕಾಂಗ್ರೆಸ್ ಪಾರ್ಟಿಯವರಲ್ಲ. ನಾನು ಒರಿಜಿನಲ್ ಕಾಂಗ್ರೆಸ್ಸು, 45 ವರ್ಷ 50 ವರ್ಷ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯ ಬಂದು 15 ವರ್ಷ ಆಗೈತೆ ಅಷ್ಟೇ ಕಾಂಗ್ರೆಸ್ಗೆ ಅನ್ನೋ ಸ್ಪಷ್ಟ ಸಂದೇಶವನ್ನು DK ಶಿವಕುಮಾರ್ ಅವರು ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಹಳೆ ಕಾಂಗ್ರೆಸ್ಸ ಹೊಸ ಕಾಂಗ್ರೆಸ್ಸ, ಆ ಸಂದೇಶವನ್ನು DK ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ನೀನು ಹೊರಗ್ನೋನು, ಮೊನ್ನೆ ಬಂದವರು, ನಾನು ಕಷ್ಟ ಬಿದ್ದು ಪಾರ್ಟಿನ ಕಟ್ಟಿದ್ದು, ನೀನು ಮಜಾ ಮಾಡ್ತಾ ಇದ್ದೀಯಾ, ನಾನು ಹುತ್ತ ಕಟ್ಟಿದ್ದು, ಅವು ಬಂದು ನೀನು ಸೇರ್ಕೊಂಡಿದ್ದೀಯಾ ಅನ್ನೋ ರೀತಿ DK ಶಿವಕುಮಾರ್ ಅವರ ಡೈಲಾಗ್ಗಳೆಲ್ಲನೂ ಕೂಡ. ಸಂತೋಷ ನನಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಟ್ಟೆ ಸಂತೋಷ, ಈ ಥರದ್ದೆಲ್ಲ ಭಾವನೆಗಳು ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿ ಎಷ್ಟು ಫ್ರಸ್ಟ್ರೇಷನ್ ಇದೆ, ಕೋಪ ಇದೆ, ದ್ವೇಷ ಇದೆ. ಮಾತು ಕೊಟ್ಟಿದ್ದು ನಡೀಲಿಲ್ಲ. DK ಸುರೇಶ್ ಅವರು ಹೇಳ್ತಾರಲ್ಲ, ಕೊಟ್ಟ ಮಾತಂತೆ ನಡೀರಿ ಅಂತ. ಅಂದರೆ ಸಿದ್ದರಾಮಯ್ಯ ವಚನಭ್ರಷ್ಟ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ಇದು ವಚನಭ್ರಷ್ಟ ಅನ್ನೋದು, ಸಿದ್ದರಾಮಯ್ಯ ಅನ್ನೋದು ನಾಳೆ ಟೈಟಲೇ ಆಗೋತದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಟೈಟ್ಲ್ ಆಗೋತದೆ ವಚನಭ್ರಷ್ಟ ಅನ್ನೋದು. ಅದನ್ನು ಕಾಂಗ್ರೆಸ್ ಪಾರ್ಟಿಯವರೇ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ವಚನಭ್ರಷ್ಟ.